ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಈ ವಾರ ನೋಡೇ ಇರ್ತೀರ. ನಿನ್ನೆ ಎಪಿಸೋಡ್ ಅಲ್ಲಿ ಟಾಸ್ಕ್ ಯಾರಾದ್ರ ಗೆಲ್ತಾರೋ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬಂದಿದೆ. ನಿನ್ನೆ ಪ್ರೋಮೋದಲ್ಲಿ ಹೇಳಿರ್ತಾರೆ ಈ ವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಆ ಎಲಿಮಿನೇಷನ್ ಇಂದ ಸೇವ್ ಆಗ್ಬೇಕಂದ್ರೆ ಈ ವಾರ ಕೊಡೋ ಟಾಸ್ಕ್ ಎಲ್ಲ ನೀವು ಆಡ್ಬೇಕು, ಅದ್ರಲ್ಲಿ ಗೆಲ್ಬೇಕು. ಅತಿ ಹೆಚ್ಚು ಪಾಯಿಂಟ್ಸ್ ಯಾರಾದ್ರೂ ತಗೊಂತಾರೋ ಅವರು ಈ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ. ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದಿರುತ್ತೆ. ನಿನ್ನೆ ಎಪಿಸೋಡ್ ನೋಡಿರುತ್ತೆ, 3 ಟಾಸ್ಕ್ ಆಗಿರುತ್ತೆ. ಮತ್ತೆ ಆ ಟಾಸ್ಕ್ ಅಲ್ಲಿ ಅತಿ ಹೆಚ್ಚು ಪಾಯಿಂಟ್ ಗಳಿಸಿದ್ಯಾರು, ಯಾರು ಚೆನ್ನಾಗ್ ಆಡಿದ್ರು, ಪಾಯಿಂಟ್ಸ್ ಯಾರ ಹತ್ರ ಜಾಸ್ತಿ ಅಂತೆಲ್ಲ ನೋಡಿರ್ತೀರ. ಮತ್ತೆ ಈಗ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ಯಾರಂತ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಒಂದು ಕ್ಲಾರಿಟಿ ಬೇಕಾಗಿರುತ್ತೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ, ಮಾತಾಡೋಣ. ಯಾರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ, ಈಗ ಬರುವ ಸರಣಿ ಟಾಸ್ಕ್ ಗಳ ಅತಿ ಹೆಚ್ಚು ಗೆದ್ದು ಪಾಯಿಂಟ್ಸ್ ಪಡೆದಿದ್ದು ಯಾರು ಅಂತ. ಖಂಡಿತವಾಗ್ಲೂ ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇ ಟಾಸ್ಕ್ ಆಡಿದಾಗ ಅದರಲ್ಲಿ ಮೋಕ್ಷತೆ ಗೆಲ್ತಾರೆ, ಸೆಕೆಂಡ್ ಟಾಸ್ಕ್ ಅಲ್ಲಿ ಭವ್ಯ ಗೆಲ್ತಾರೆ, ಮೂರನೇ ಟಾಸ್ಕ್ ಅಲ್ಲಿ ಧನರಾಜ್ ಗೆಲ್ತಾರೆ. ಪಾಯಿಂಟ್ಸ್ ಅಂತ ತಗೊಂಡ್ಬಂದ್ರೆ ಖಂಡಿತವಾಗ್ಲೂ ಭವ್ಯ ಅವರು 200 ಪಾಯಿಂಟ್ಸ್ ಇದೆ, ಮೋಕ್ಷತೆ ಅವ್ರು 105 ಪಾಯಿಂಟ್ಸ್ ಇದೆ, ಧನರಾಜ್ 100 ಪಾಯಿಂಟ್ಸ್ ಇದೆ. ಈಗ ಬರೋ 4ನೇ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿ ಧನರಾಜ್ ಯಾರು ಸೆಲೆಕ್ಟ್ ಮಾಡ್ಕೊಂತಾರೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಭವ್ಯ ಕೂಡ 200 ಪಾಯಿಂಟ್ಸ್ ಇದಾವೆ, ಮೋಕ್ಷತೆ ಅವ್ರು 105 ಪಾಯಿಂಟ್ಸ್ ಇದೆ. ಇವರೇ ಲೀಡ್ ಅಲ್ಲಿ ಇರೋದು, ಇಬ್ರು ಲೀಡ್ ಅಲ್ಲಿ ಇದ್ದಾರೆ. ಆದ ಕಾರಣ ಅವ್ರು ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು ಸರಣಿ ಟಾಸ್ಕ್ ಬೇರೆ ಇರುತ್ತೆ. ಈಗ ಈ ಟೈಮ್ ಅಲ್ಲಿ ಆ ಟಾಸ್ಕ್ ಅಂತ ಎಲ್ಲ ಗೆದ್ದು ಸೇವ್ ಆಗಿದ್ಯಾರ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ನಾಳೆ 11 ಗಂಟೆವರೆಗೆ ಮಾತ್ರ ವೋಟಿಂಗ್ ಇರುತ್ತೆ, ಅದಾದ್ಮೇಲೆ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಯಾರನ್ನ ಒಬ್ಬರನ್ನ ಆ ಟಾಸ್ಕ್ ಎಲ್ಲ ಆಡಿಸಿ ಸೇವ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಸೇವ್ ಆಗಿದ್ಯಾರಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಸಿಕ್ಕಿರುವ ಪ್ರಕಾರ ನಾವು ಅಬ್ಸರ್ವ್ ಮಾಡಿದಂಗೆ ಪಾಯಿಂಟ್ಸ್ ಜಾಸ್ತಿ ಯಾರಿದಾವೆ, ಭವ್ಯಗೌಡ, ಮೋಕ್ಷಿತ ಇದ್ದಾರೆ. ಧನರಾಜ್ ಅವರಿಗೆ ಈಗ ಟಾಸ್ಕ್ ಆಡಕ್ಕೆ ಸೆಲೆಕ್ಷನ್ ಮಾಡೋ ಅವಕಾಶ ಅವ್ರಿಗೆ ಸಿಕ್ಕಿದೆ. ಆ ಅವಕಾಶ ಸಿಕ್ಕಾಗ ಅವರು ಗೌತಮಿ, ಮಂಜು, ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಧನರಾಜ್ ಈ 4 ಜನ ಟಾಸ್ಕ್ ಆಡ್ತಾರೆ. ಧನರಾಜ್ ಅವರು 200 ಪಾಯಿಂಟ್ಸ್ ಗಳಿಸಿದ್ದಾರೆ. ಈ ಟಾಸ್ಕ್ ಅಲ್ಲಿ ಖಂಡಿತವಾಗ್ಲೂ ಮೋಕ್ಷಿತ್ ಅವರು ಗೆದ್ದಿದ್ದಾರೆ. ಅವ್ರು ಗೆದ್ದಿರೋ ಕಾರಣ 250 ಪಾಯಿಂಟ್ಸ್ ಸಿಕ್ಕಿದೆ. 550 ಪಾಯಿಂಟ್ಸ್ ಇಂದ ಹೈಯೆಸ್ಟ್ ಪಾಯಿಂಟ್ಸ್ ಅವರೇ ಆಗಿರೋ ಕಾರಣ ಈ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮೋಕ್ಷಿತ್ ಅವರು ಸೇವ್ ಆಗಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ನೋಡೋಣ ಯಾವ ಮಟ್ಟಕ್ಕೆಲ್ಲ ಹೋಗುತ್ತೆ ಈ ಬಿಗ್ ಬಾಸ್ ಅಂತ. ಖಂಡಿತವಾಗ್ಲೂ ಈ ಟಾಸ್ಕ್ ಟಿಕೆಟ್ ಟು ಫೈನಲ್ ಕೊಟ್ಟು ಟಿಕೆಟ್ ಟು ಫೈನಲ್ ಟಾಸ್ಕ್ ಅಲ್ಲಿ ಈ ಕೊಡ್ಬೇಕಾಗಿತ್ತು. ಅಂತದ್ರಲ್ಲಿ ಏನೇನೋ ಎಡವಟ್ ಮಾಡ್ತಾ ಇದಾರೆ. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಟಿಕೆಟ್ ಟು ಫೈನಲ್ ಟಾಸ್ಕ್ ಇದೇ ರೀತಿ ಇತ್ತು. ಸರಣಿ ಟಾಸ್ಕ್ ಇರುತ್ತೆ, ಯಾರಾದ್ರೂ ಟಾಸ್ಕ್ ಆಡಕ್ಕೆ ಅವಕಾಶ ಗೆಲ್ತಾರೋ ಅವ್ರೊಬ್ರು ಕುಂದಿರ್ಸ್ತಾರೆ, ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಒಂದು ಅವಕಾಶ ಇರುತ್ತೆ. ಆ ರೀತಿ ಇತ್ತು. ಬಟ್ ಈಗ ಈ ಪ್ಲಾನ್ ಮಾಡಿದರೆ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಈ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಟಾಸ್ಕ್ ಆಡಿ ಗೆದ್ದವ್ರು ಸೇವ್ ಆಗ್ತಿರೋದು ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ. ಅದ್ರಲ್ಲಿ ಕೂಡ ನಮ್ಮ ಮೋಕ್ಷಿತ್ ಅವರು ಕೊನೆ 2 ವಾರದಲ್ಲಿ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಟಾಸ್ಕ್ ಚೆನ್ನಾಗಿ ಆಡಿಗೆ ಫಲಿತಾಂಶಗಳು ತುಂಬಾ ಚೆನ್ನಾಗಿ ಬಂದಿದೆ. ಆದ ಕಾರಣ ಈ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಅವರು ಸೇವ್ ಆಗಿದೆ ಅಂತ ಅಪ್ಡೇಟ್ ಸಿಕ್ಕಿದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.